ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 109ನೇ ಅಧ್ಯಾಯ 30-31ನೇ ವಾಕ್ಯ. ಯೆಹೋವನನ್ನು ನನ್ನ ಬಾಯಿಂದ ಬಹಳವಾಗಿ ಕೊಂಡಾಡುವೆನು, ಅನೇಕರ ಮಧ್ಯದಲ್ಲಿ ಆತನನ್ನು ಸ್ತುತಿಸುವೆನು. ಬಡವನ ಬಲಪಾರ್ಶ್ವದಲ್ಲಿ ನಿಂತು ಅವನ ಪ್ರಾಣವನ್ನು ಖಂಡಿಸುವವರಿಂದ ಅವನನ್ನು ರಕ್ಷಿಸುವನು. ದೇವರಿಗೆ ಸ್ತೋತ್ರ. Psalms 109 word 30-31. I will give loud thanks to the Lord. I will praise him in the assembly of the people, because they defend the poor man and saves him from those who condemn him to the death. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿದ ಮಕ್ಕಳೇ, ಈ ಮುಂಜಾನೆ ಸಮಯದಲ್ಲಿ ಕರ್ತನ ಶರಣಂತ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ದೇವರ ಭಕ್ತರು ಹಾಡ್ತಾ ಇದ್ದಾರೆ, ಯೆಹೋವನನ್ನ ನನ್ನ ಬಾಯಿಂದ ಬಹಳವಾಗಿ ಕೊಂಡಾಡುವೆನು, ಅನೇಕರ ಮಧ್ಯದಲ್ಲಿ ಆತನನ್ನು ಸ್ತುತಿಸುವೆನು, ಏಕೆಂದರೆ ಆತನು ಬಡವನ ಬಲಪಾರ್ಶ್ವದಲ್ಲಿ ನಿಂತು ಆತನ ಪ್ರಾಣವನ್ನು ಖಂಡಿಸುವವರಿಂದ ರಕ್ಷಿಸುವನು. ದೇವರಿಗೆ ಸ್ತೋತ್ರ. ನಿಶ್ಚಯವಾಗಿ ದೇವರು ನಮ್ಮ ಬಡವರ ಪರವಾಗಿ ನಿಂತು ಅವ್ರಿಗೆ ನ್ಯಾಯವನ್ನು ಕೊಡ್ತಾರೆ. ಅಂದರೆ ಖಂಡಿತವಾಗಲೂ ಮರಣದ ಹಂತದಿಂದಲೂ ಸಹ ದೇವರೇ ಆತನ ಬಿಡಿಸುವವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಐಶ್ವರ್ಯವಂತನಾದರೂ ಅಷ್ಟೇ, ಬಡವನಾದರೂ ಅಷ್ಟೇ, ಅಧಿಕಾರ ಇರೋರನ್ನಾದರೂ ಅಷ್ಟೇ, ಇಲ್ಲದವ್ರನ್ನಾದರೂ ಅಷ್ಟೇ, ಎಲ್ಲರಿಗೂ ಸಹ ದೇವರು ಯಾರಾಗಿದ್ದಾರೆ ಅಂದರೆ ರಕ್ಷಕನಾಗಿದ್ದಾನೆ, ನ್ಯಾಯಾಧಿಪತಿಯಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಧರ್ಮೋಪದೇಶ ಕಂಡ ಇಬ್ರಿಯರಿಗೆ ಬರೆದ ಪತ್ರಿಕೆ ದೇವರು ಹೇಳ್ತಾನೆ ಇದ್ದಾರೆ, ನ್ಯಾಯದಂಡವೇ ನನ್ನ ರಾಜ್ಯದಂಡವಾಗಿದೆ ಅಂತ. ದೇವರಿಗೆ ಸ್ತೋತ್ರ. ದೇವರು ನ್ಯಾಯಾಧಿಪತಿಯಾಗಿದ್ದಾರೆ. ಎಷ್ಟು ಪರಿಸ್ಥಿತಿ ಎಷ್ಟೊಂದು ಕಠಿಣವಾಗಿರ್ತಿತ್ತು. ಈ ಸೃಷ್ಟಿನಲ್ಲಿ ಅದನ್ನು ಈ ಸೃಷ್ಟಿಯನ್ನು ನಿಯಂತ್ರಣ ಮಾಡ್ತಕ್ಕಂಥವ್ರು ಇರ್ತಾನೆ ಇರಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ರಾಜ್ಯದಂಡ ಯಾವುದು ಅಂತಂದರೆ ನನ್ನ ರಾಜ್ಯದಂಡ ಯಾವುದು ಅಂದರೆ ನ್ಯಾಯದಂಡವೇ ನನ್ನ ರಾಜ್ಯದಂಡ ಅಂತ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಬಡವನಿಗೆ ಸಾಲ ಕೊಡ್ತಕ್ಕಂಥವ್ರು ಯೆಹೋವನಿಗೆ ಸಾಲ ಕೊಡುವಂತನಾಗಿದ್ದಾನೆ, ಅದಕ್ಕೆ ಬದಲಾಗಿ ಉಪಕಾರವನ್ನು ಆತನು ಮಾಡೇ ಮಾಡ್ತಾನೆ ಅಂತ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ದೇವರು 17ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಬಡವನನ್ನು ಖಂಡಿಸ್ತಕ್ಕಂಥವನು ಯೆಹೋವನನ್ನೇ ಖಂಡಿಸುವಂತಾನೆ, ಬಡವನನ್ನು ಹೀಯಾಳಿಸ್ತಕ್ಕಂಥವನು ಯೆಹೋವನನ್ನೇ ಹೀಯಾಳಿಸುವಂಥ ಆತನಾಗಿದ್ದಾನೆ ಅಂತ. ದೇವರಿಗೆ ಸ್ತೋತ್ರ. ಸೊ ಹಾಗಾದರೆ ಏನು? ಬಡವರ ಪರಿಗೆ ಇರ್ತಕ್ಕಂಥ ದೇವರ ಪ್ರೀತಿ. ಸೊ ಇವತ್ತು ನ್ಯಾಯ ಅನ್ನೋದು ನಿಲ್ತಿದೆ ಅಂದರೆ ಅದು ದೇವರ ಚಿತ್ತವೇ ಹೊರತು ನಮ್ಮ ಕಾರ್ಯವಲ್ಲ. ನಾವು ಅಷ್ಟೊಂದು ನಂಬಿಗಸ್ತರು ಅಲ್ಲ, ನಾವು ಒಳ್ಳೆಯವರು ಅಲ್ಲ. ದೇವರು ಮಾತ್ರ ಒಳ್ಳೆಯವರು. ಆತನ ನಿಮಿತ್ತವಾಗಿ ನ್ಯಾಯ ಅನ್ನೋದೇ ನಿಂತಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಯಾಕೆಂದರೆ ಆತನು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯದನ್ನು ಮಾಡುವಾತನಾಗಿದ್ದಾನೆ, ನ್ಯಾಯಾಧಿಪತಿಯಾಗಿದ್ದಾನೆ, ಎಂಥ ನೀತಿವಂತ ನ್ಯಾಯಾಧಿಪತಿಯಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಬಡವರ ಪರವಾಗಿ ಆತನ ಪ್ರೀತಿ ಅಧಿಕವಾಗಿದೆ. ದೀನರ ಸಂತೋಷವು ಯೆಹೋವನಲ್ಲಿ ಅಧಿಕವಾಗುವುದು, ಮನುಷ್ಯರಲ್ಲಿ ಬಡವನು ಇಸ್ರಾಯೇಲ್ ಪರಿಶುದ್ಧನಲ್ಲಿ ಆನಂದಿಸುವನು. ದೇವರಿಗೆ ಸ್ತೋತ್ರ. ಬಡವರ ಸಂತೋಷ ಏನಂದರೆ ದೇವರಲ್ಲಿ, ಯಾಕೆಂದರೆ ಆತನ ನ್ಯಾಯಾಧಿಪತಿಯಾಗಿದ್ದಾನೆ. ಎಲ್ಲ ಇಕ್ಕಟ್ಟುಗಳಿಂದಲೂ, 6 ಇಕ್ಕಟ್ಟುಗಳಿಂದಲಲ್ಲ 7ನೇ ಇಕ್ಕಟ್ಟಿಂದಲೂ ಸಹ ನಾನೇ ನಿಮ್ಮನ್ನು ಬಿಡಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಅಷ್ಟು ನಂಬಿಗಸ್ತನಾಗಿ ನಮ್ಮನ್ನು ನಡೆಸುವಂತಹ, ಅನುದಿನ ನಮ್ಮ ಭಾರವನ್ನು ಹೊರತಕ್ಕಂತಹ ದೇವರಿಗೆ ನಾವು ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸಲೇಬೇಕಂದ್ರೆ ಖಚಿತವಾಗಿ ನಾವು ಕೃತಜ್ಞತಾ ಸ್ತೋತ್ರಗಳನ್ನ ದೇವರಿಗೆ ಸಲ್ಲಿಸಲೇಬೇಕು. ಕಾರಣ ಆತನ ನೀತಿ, ನಂಬಿಗಸ್ತಿಕೆ, ನ್ಯಾಯದಿಂದ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿದಿರ ಮಕ್ಕಳೇ, ಅನುದಿನವೂ ನಮ್ಮನ್ನು ಎಲ್ಲ ಇಕ್ಕಟ್ಟುಗಳಿಂದ ತಪ್ಪಿಸಿ ನಮ್ಮ ನಂಬಿಗಸ್ತರಾಗಿ ನಡೆಸ್ತಕ್ಕಂಥ ದೇವರಿಗೆ ನಾವು ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸೋಣ. ಆಮೇನ್. ಸಲ್ಲಿಸುವ ಜವಾಬ್ದಾರಿ, ಋಣ ನಮಗಿದೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಭಕ್ತರು ಹಾಡ್ತಾ ಇದ್ದಾರೆ, ನಾವು ಹಾಡ್ತೇವೆ, ಕೀರ್ತಿಸ್ತೇವೆ, ಸ್ತುತಿಸ್ತೇವೆ. ಯಾಕೆಂತಂದರೆ ನಮ್ಮನ್ನು ಕೇಡಿನಿಂದ, ನಮ್ಮ ಪ್ರಾಣಾಪಾಯದಿಂದ ನಮ್ಮನ್ನು ತಪ್ಪಿಸಿ ಸಂರಕ್ಷಿಸಿ ನಡೆಸುವಂತಹ ನಂಬಿಗಸ್ತನಂಥ ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸ್ತೀವಿ ಅಂತ ಹೇಳ್ತಾರೆ. ದೇವರಿಗೆ ಅಪ್ಪ ನಿಮಗೆ ಸ್ತೋತ್ರ. ಏಸಪ್ಪ, ನಂಬಿಗಸ್ತರಾಗಿ ನಮ್ಮ ನಡೆಸ್ತಿದ್ದೀರ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಇಕ್ಕಟ್ಟುಗಳನ್ನು ತಪ್ಪಿಸಿ
ನ್ಯಾಯದ ಮಾರ್ಗದಲ್ಲಿ ನಡೆಸುವಂತಹ ನಿಮ್ಮ ನಂಬಿಗಸ್ತಿಕೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಬಡವರಿಗಾದರೂ, ಐಶ್ವರ್ಯವಂತರಿಗಾದರೂ, ಅಧಿಕಾರಿಗಳಿಗಾದರೂ, ಯಾರಿಗಾದರೂ ಸ್ವಾಮಿ ನೀವೇ ಬೇಕು, ಏಕೆಂದರೆ ನೀವೇ ನ್ಯಾಯಾಧಿಪತಿಯಾಗಿದ್ದೀರ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ನಂಬಿಗಸ್ತಿಕೆಗಾಗಿ ನಾವು ಕೃತಜ್ಞತಾ ಸ್ತೋತ್ರಗಳನ್ನು, ಸ್ತುತಿ ಸ್ತೋತ್ರಗಳನ್ನ ನಾವು ಸಲ್ಲಿಸ್ತೇವೆ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಮಗೆ ರಕ್ಷಣೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸ್ನೆಸ್, ಸೇವೆ, ವಿವಾಹ ಕಾರ್ಯ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಚಿತ್ತಾನುಸಾರಗಳನ್ನು ಹೊಂದಿಕೊಳ್ಳಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸರಿಸಿ ನಾವು ಬೇಡುವಂತಿದ್ದೇವೆ, ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.